ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ಸೊ ನನಗೆ ಒಂದು ಡಾಕ್ಟರ್ ಆಗ್ಬೇಕು ಬಹಳ ಆಸೆ. ಸೊ ನನ್ನ ತಮ್ಮ ಹೇಳ್ದ ಅವ್ನ್ ಆಕ್ಟರ್ ಆಗ್ಲಿ ದಿನಕ್ಕೆ ಒಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ ಅಂತ. ನಿನ್ ಮಗನ ಎಲ್ಲಾ ಇದ್ರಲ್ಲೂ ನೋಡ್ಬೋದು, ಸುಮ್ಮನೆ ಹೂ ಅನ್ನೋ ಅಂತ. ನನಗ್ ನಿಜವಾಗ್ಲೂ ಆಸೆ ಇಲ್ಲ, ನನಗೆ ಒಂದು ಡಾಕ್ಟರ್ ಆಗ್ಬೇಕು ಅಂತ ಬಹಳ ಆಸೆ. ಬಟ್ ಇವತ್ತು ಐ ಫೀಲ್ ದಟ್ ಡಿಸಿಷನ್ ವಾಸ್ ಮೈ ಬ್ರದರ್ ಟುಕ್ ದಟ್ ಏಜ್. ಅವ್ನು ಶೇರ್ ಅಷ್ಟು ಮಾಡ್ಕೊಳ್ಳೋದಿಲ್ಲ ಬಟ್ ಒಂದು ಅವನು ಅಸಿಸ್ಟೆಂಟ್ ಡೈರೆಕ್ಟ್ ಅಸೋಸಿಯೇಟ್ ಡೈರೆಕ್ಟ್ ಆಗಿ ಮಾಣಿಕ್ಯದಲ್ಲಿ ಮಾಡ್ದಾಗ ನನ್ನ ಜಿಲ್ಲೂರ್ ಆಗ್ತಾ ಇದ್ದೆ. ನಾನು ಸೆಟ್ಟಿಗೆ ಹೋದ್ವಿ, ಮಾಣಿಕ್ಯ ಸೆಟ್ಟಿಗೆ. ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ ಅಂತ. ಸೊ ನಾನ್ ಹೋದೆ, ಚಿತ್ರಶನ ಬನ್ನಿ ಸುಜಾತ ಒಳಗೆ ಹೋಗೋಣ. ನಾನು 2 ತಿಂಗಳ ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನ್ ಆಸ್ ಅ ಮದರ್ ನಾನು ಹೋಗಿ ಕಟ್ಟಿ ಇಟ್ಕೊಂಡ್ಬಿಟ್ಟೆ. ಚಿತ್ರಶನ ನಂಗೇನು ಹೇಳಿದ್ರು, ನೀವೇನು ಹೋಗೊಂದು ಏಡಿನೆಲ್ಲ ಹಂಗೆ ಇಟ್ಕೊಂತ ಇದ್ದೀರಾ ಅಂತ. ಏಡಿನೋ ಬಿಡಿನೋ ಗೊತ್ತಿಲ್ಲ, ನನ್ನ ಮಗ ಅಂತ. ಸೊ ಅವತ್ತು ಎಲ್ಲರೂ ಗೊತ್ತಾಗಿಲ್ಲ ಅದು ಸಂಚಿತ್ ಅವರು ಸುದೀಪ್ ಅವ್ರ ಅಕ್ಕನ ಮಗ. ಸೊ ಅವ್ನಿಗೆ ಏನೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ರು, ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರಾಚ್. ನೀನೊಂದು ಹೀರೋ ಆಗಿ ಹೀರೋ ಅಕ್ಕನ ಮಗ, ಸೊ ಹೆಂಗಾರ ಎಂಟ್ರಿ ಕೊಡಿಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗು, ಎಲ್ಲದನ್ನು ಟೆಕ್ನಿಕಲಿ ಸಂಚಿತ್ ಏನ್ ಕಲಿತಿದ್ದಾನೆ ಅದು ನಮ್ಗೆ 100% ಸುದೀಪ್ ಅವರು. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡಿಡ್ಲಿಲ್ಲ. ಅವ್ನು ಹೇಗೆ ಪಿಕ್ಚರ್ಸ್ ಆಗಿರ್ಲಿ, ಫೋಟೋಸ್ ಆಗಿರ್ಲಿ, ಹಿಸ್ ಆಂಗಲ್ಸ್ ವರ್ ಡಿಫರೆಂಟ್, ಹಿಸ್ ಲೈಟಿಂಗ್ಸ್ ವರ್ ಡಿಫರೆಂಟ್. ಸೊ ಹಂಗಾಗಿ ನಾನು ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಅಂಡ್ ನೌ ಟು ದ ಪ್ರೊಡ್ಯೂಸರ್ as well. ನಾನು ಒಂದೇ ಹೇಳೋದು, ಕಷ್ಟಪಟ್ಟು ದುಡಿ, ನ್ಯಾಯವಾದ ಕಾರ್ಯ ಅಷ್ಟೇ. ವೇಟ್ ಮಾಡಿದ ಅವ್ರದ್ದು ಇದು ದೊಡ್ಡ ಕನಸು. ಅವರು ಮೊಮ್ಮಗನ ದೊಡ್ಡ ಪರದೆ ಮೇಲೆ, ಯಾಕಂದ್ರೆ ಮಗನ ತುಂಬಾ ಸತಿ ನೋಡಿದ್ದಾರೆ. ಸೊ ಅದನ್ನ ನೋಡಿದಾಗೆಲ್ಲ ಮನೆಗೆ ಬಂದಾಗ ನನಗಾಗ್ಲಿ ಏನಾಗ್ಲಿ ಹೇಳ್ತಾರೆ, ಸಂಚಿತ್ ನಾನು ಒಂದ್ಸತಿ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ. ಸೊ ಅದು ಅವ್ರಿಲ್ಲ. ಬಟ್ ನಮ್ ಪ್ರಕಾರ ನಮ್ಗೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇವತ್ತು ಇದ್ದಾರೆ, ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೋಗಕ್ಕಿಂತ ಮುಂಚೆ ಆಗಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿದ್ದೆ. ಸೊ ಇದು ಅಮ್ಮನ ಆಶೀರ್ವಾದ. ನಾನು ಹೆತ್ತಿದ್ದೀನಿ ಕರೆಕ್ಟ್. ನನ್ನ ಮಕ್ಕಳನ್ನ ಸಾಕಿ ಸಲಗಿ ಬೆಳೆಸಿದ್ರು ನಮ್ಮ ತಂದೆ ತಾಯಿ, ನನ್ನ ತಮ್ಮ ಮದುವೆ ಆದ್ಮೇಲೆ ಇವಳು ನಮ್ಮ ಅಕ್ಕ. ಸೊ ಎಲ್ಲರೂ ಬೆಳೆಸ್ತಾಗಿದೆ. ಇವತ್ತು ಆ ಪಟ್ಟ ಬಂದಾಗ ನನಗೆ ಅದ್ರ ಭಯ ಇದೆ, ಇನ್ನೂ ಇದೆ. ಅವ್ನು ಆ ದಾರಿಗೆ ಹೋಗ್ಬೇಕು ಅವ್ನು. ಬಿಕಾಸ್ ನಾವ್ ನೋಡಿರೋ ಪ್ರಕಾರ ನೀವು ಕಷ್ಟ ಪಡೋದನ್ನ ನೀವು ತೆರೆ ಮೇಲೆ ನೋಡ್ತೀರ. ಅವ್ನು ಕಷ್ಟಪಟ್ಟು ಮನೆಗೆ ಬಂದದ್ದು ನೋವನ್ನು ನಾವು ನೋಡಿದ್ವಿ. ಆ ನೋವು ನಾನು ಸಂಚಿತಲ್ಲಿ ನೋಡಿದ್ವಿ. ಮೈಕೈ ನೋವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ನಾನು ಇವತ್ತಿಗೂ ನಾನು ಅದೇ ನ್ಯಾಯವಾದ ಮಾಡಿದ್ರೆ ಕಷ್ಟಕ್ಕೆ ಅದು ಕಷ್ಟ ಫಲ ಬಿಗ್ ಎಕ್ಸಾಂಪಲ್. ಬಟ್ ಭರವಸೆ, ಕಾನ್ಫಿಡೆನ್ಸ್ ಅಂತ 100%. ಗೊತ್ತಾಗ್ಬೇಕು ಈಗ ನೀವು ಬಿಟ್ಟರೆ ನಾನು ನೋಡೋಕೆ ಮಾತಾಡಿ ನಾವು ಓಕೆನಾ? ಪ್ರೊಡ್ಯೂಸರ್ ನೀವು ಎಷ್ಟು ಕಾಲ್ ಶೀಟ್ ಇನ್ನು ಪಚ್ಚನಿಗೆ ಯಾವ ತರ ಪ್ರೊಡ್ಯೂಸರ್ಸ್ ಬರ್ತಾರೆ, ಆಫರ್ಸ್ ಮಾಡ್ತಾರೆ. ನನಗೆ ಇಬ್ರು ಡೇಟ್ಸ್ ಕೊಟ್ಟರೆ ನಾನು ನಿಜವಾಗ್ಲೂ ಮಸ್ಕಾಡಿ ಬೇಕೀಗ.